ವೆಲ್ಕಮ್ ಟು ನಾನು ನಿಮ್ಮ ಗಣೇಶ್ ಸ್ಟೋರೀಸ್. ವಿಡಿಯೋನ ಲಾಸ್ಟಲ್ಲಿ ನೋಡಿ. ಸುಮಾರು ವಿಡಿಯೋ ನಾನು ಮಾಡಲಿಲ್ಲ IPL ಬಗ್ಗೆ, ಮ್ಯಾಚ್ಗಳ ಬಗ್ಗೆ. ಯಾಕೆಂದರೆ ನನಗೆ ವರ್ಕ್ ಇತ್ತು, ಕೆಲಸ ಇತ್ತು ಅಂದ್ಬಿಟ್ಟು ವಿಡಿಯೋಗಳು ಮಾಡಲಿಲ್ಲ. ಅಂತ ಹೇಳ್ಕೊಳ್ಳೋ ಮ್ಯಾಚ್ ಏನು ಬಂದಿರಲಿಲ್ಲ. ಎಲ್ಲ ಮ್ಯಾಚು ಮಳೆ ಬಂದು ವಾಶೌಟ್ ಆಯಿತು ಅನ್ಬೋದು ನನ್ನ ಪ್ರಕಾರ ಹೇಳೋದಾದರೆ. ಒಟ್ಟಿನಲ್ಲಿ ಈ ಮ್ಯಾಚು ಒಂದು ಲೆವೆಲಿಗೆ ಚೆನ್ನಾಗಿತ್ತು, ಒಂದು ಲೆವೆಲಿಗೆ ಚೆನ್ನಾಗಿಲ್ಲ ಅನ್ಬೋದು. ಯಾಕೆಂದರೆ ಈ ಮ್ಯಾಚಲ್ಲಿ ಯಾರು ಗೆದ್ದರೂ ಏನು ಯೂಸ್ಫುಲ್ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಊರು LSC ಮುಂಬೈಲಿ ನಾನು ಪ್ರೆಡಿಕ್ಟ್ ಮಾಡಿದ್ದೆ. ಒಟ್ಟಿನಲ್ಲಿ LSC ಗೆಲ್ತಾರೆ ಅನ್ಕೊಂಡಿದ್ದೆ. ಒಟ್ಟಿನಲ್ಲಿ LSC ಗೆದ್ದರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಸ್ಟಾರ್ಟ್ ಸಿಕ್ಕಿದೆ ನನ್ನ ಪ್ರಕಾರ. ಇಲ್ಲಿ ರಾಹುಲ್ ಮಾರ್ಕಿಸ್ ಸ್ಟೋನಿಸ್ ಪೂರ್ವ ಚೆನ್ನಾಗಿ ಬ್ಯಾಟಿಂಗ್ ಆಡೋರು. ಮೇನ್ ಗುರು ಇಲ್ಲಿ ಪೂರ್ವ ಚೆನ್ನಾಗಿ ಬ್ಯಾಟಿಂಗ್ ಆಡೋದ್ರಿಂದನೇ ಮ್ಯಾಚ್ ಗೆಲ್ಲಿಸ್ಕೊಟ್ರು. ಮತ್ತು ಆಯುಷ್ ಬಣ್ಣನೇ ಒಂದು ಕ್ಯಾಮೆ ಇನ್ನಿಂಗ್ಸ್ ಆಡಿದ್ರು, ಅದರಿಂದನೇ ಮ್ಯಾಚನ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಆಲ್ಮೋಸ್ಟ್ ಒನ್ ಸೈಡ್ ಮ್ಯಾಚ್ ಅನ್ಬೋದು. ಮುಂಬೈ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಳ್ಳಿಲ್ಲ. ಟಾಸ್ ಗೆದ್ದು ಬೌಲಿಂಗ್ ಮಾಡಿಕೊಂಡ್ರು. ಅಂಥ ಸ್ಟಾರ್ಟ್ಗಳು ಯಾರೂ ಕೊಡಲಿಲ್ಲ ಅನ್ಬೋದು. ಈ ಮ್ಯಾಚಲ್ಲಿ ಜಸ್ಪ್ರೀತ್ ಬೂಮ್ರಾನ ಆಡಿಸ್ಲಿಲ್ಲ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಒಟ್ಟಿನಲ್ಲಿ ಫ್ಯೂಚರ್ ಬಿಟ್ರೆ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರು ಮಾಡಲಿಲ್ಲ ಅನ್ಬೋದು ಗುರು. ಇಲ್ಲಿ ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆದರೂ ಇವರು 7 ಜನ ಬೌಲಿಂಗ್ ಅಟ್ಯಾಕ್ ತಂದ್ರೂ ಅಂಥ ಬೌಲಿಂಗ್ ಅಟ್ಯಾಕ್ ಇವ್ರು ಯಾರೂ ಮಾಡಲಿಲ್ಲ ಅನ್ಬೋದು. ಸಿಕ್ಕಾಪಟ್ಟೆ ಎಲ್ಲರೂ ಎಕ್ಸ್ಪೆನ್ಸಿವ್ ಆದರು, ಅದರಿಂದನೇ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ ಯಾರು ಗೆದ್ರು ಅಂತ ಹೇಳ್ಕೊಳ್ಳೋ ಮ್ಯಾಚ್ ಇರಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಪೂರ ಅವರು ಒಂದು ಸೈಡ್ ನಿಂತ್ಕೊಂಡು ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ಗೆಲ್ಲಿಸ್ಕೊಟ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಓವರು 214ನ ಯಾರೋ ಹೊಡಿತಾರೆ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ 214ನ ಮುಂಬೈ ಸಿಕ್ಕಾಪಟ್ಟೆ ಚೇಂಜ್ ಮಾಡ್ತಾರೆ ಅಂದ್ಕೊಂಡಿದ್ರು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಇಶಾನ್ ಕಿಶನ್ನ ಓಪನ್ ಆಗಿ ಇಲ್ಲಿ ಕಳಿಸ್ಲಿಲ್ಲ. ಅದನ್ನೇ ಇವರು ತಪ್ಪು ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಏನೇ ತಪ್ಪು ಮಾಡಿದ್ರು, ಯಾರೇ ಗೆದ್ರು ಈ ಮ್ಯಾಚ್ ಏನು ಲೆಕ್ಕಕ್ಕೆ ಬರಲ್ಲ ಅನ್ಬೋದು ನನ್ನ ಪ್ರಕಾರ ಇಲ್ಲಿ ಹೇಳೋದಾದರೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ರೊಚ್ಚಿ ಗೆದ್ರು ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅಂತ ಹೇಳ್ಕೊಳ್ಳೋ ಆಟ ಆಡಿದ್ರು. ಇಲ್ಲಿ ಏನು ಪ್ರದರ್ಶನ ಯಾರಿಂದನೂ ಬರಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಒಬ್ಬರು ಬಿಟ್ಟರೆ ಲಾಸ್ಟ್ ಬ್ಯಾಟ್ಸ್ಮನ್ ಆಗಿ ಆಡಿದ್ದ ನವದೀಪ್ ಸೇನೆ ಆದರೆ ಒಂದು ಲೆವೆಲ್ಗೆ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಸೂರ್ಯಕುಮಾರ್ ಯಾದವ್ ಅಂತ ಹೇಳ್ಕೊಳ್ಳೋ ಸ್ಟಾರ್ಟ್ ಆಡಲಿಲ್ಲ, 0ಗೆ ಔಟ್ ಆದರು. ಇಶಾನ್ ಕಿಶನ್ ಅಷ್ಟೇ, ಹಾರ್ದಿಕ್ ಪಾಂಡ್ಯನೂ ಅಷ್ಟೇ. ಒಟ್ಟಿನಲ್ಲಿ ಬಂದವರೆಲ್ಲ ಮುಖ ಸೋಡ್ಕೊಂಡು ಹೋದ್ರು ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಒಬ್ಬರಿಂದನೇ ಮ್ಯಾಚ್ನ ಇಲ್ಲಿವರೆಗೂ ಬರೋಕ್ಕಾಯ್ತು ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮನ ಚೆನ್ನಾಗಿ ಸ್ಟಾರ್ಟ್ ಮಾಡಿಸ್ಲಿಲ್ಲ ಅಂದಿರು ಮ್ಯಾಚು ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ LSC ಕೈ ಮ್ಯಾಚ್ ಏನು ಕಿತ್ಕೊಳಕ್ಕೆ ಇವರು ಏನು ಸಾಧ್ಯ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ LSC ಒಂದು ಸೈಡ್ ಮ್ಯಾಚ್ನ ಮಾಡಿಕೊಂಡ್ರು ಏನು ಯೂಸ್ಫುಲ್ ಇಲ್ಲ. ಒಟ್ಟಿನಲ್ಲಿ ಇವರು ಸುಮ್ಮನೆ ಎಲಿಮಿನೇಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಆವೇಶ್ ನನ್ನ ಪ್ರಕಾರ ಇಲ್ಲಿ ಮೇನ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದೆ. ಯಾರು ಅಂತ ಹೇಳ್ಕೊಳ್ಳೋ ಎಕ್ಸ್ಪೆನ್ಸಿವ್ ಆದ್ರೂ ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಋಣಾಲ್ ಪಾಂಡ್ಯ ಒಳ್ಳೆ ಬೌಲಿಂಗ್ ಮಾಡಿದ್ರು ಅನ್ಬೋದು. ಋಣಾಲ್ ಪಾಂಡ್ಯ ಆಗಲಿ, ಠಾಕೂರ್ ಆಗಲಿ ಎಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಹೆಂಗೋ ಮ್ಯಾನೇಜ್ ಮಾಡಿ 214ನ ಮ್ಯಾಚ್ನ ಗೆಲ್ಲಿಸ್ಕೊಂಡ್ರು ಅನ್ಬೋದು LSC. ಒಟ್ಟಿನಲ್ಲಿ ಮೇನ್ ಗುರು ಈಗ ಟೇಬಲ್ ಪಾಯಿಂಟ್ಸ್ ಕಡೆ ಬರೋದಾದರೆ, ಒಟ್ಟಿನಲ್ಲಿ ಈ ಮ್ಯಾಚ್ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ ಅಂದರೆ ನನ್ನ ಪ್ರಕಾರ ಇಲ್ಲಿ KKR ಆಲ್ಮೋಸ್ಟ್ 100% ಕ್ವಾಲಿಫೈ ಆಗಿಬಿಟ್ಟಿದ್ದಾರೆ. KKR 100% ಆಗಿದೆ. ಅವರೊಬ್ರದ್ದು ಸಾಲ್ಟ್ ಬಿಟ್ಟರೆ ಇನ್ಯಾರು ಹೇಳ್ಕೊಳ್ಳೋ ಮ್ಯಾಚ್ ಈಗ ಹೆಲ್ಮೆಟ್ ಆಗಿರೋದು ನನ್ನ ಪ್ರಕಾರ ಇಲ್ಲಿ ಮುಂಬೈ, ಪಂಜಾಬ್, ಟೀಮ್, LSC, DC ಆಲ್ಮೋಸ್ಟ್ ಎಲ್ಲರೂ ಇದ್ರೂ ಇಲ್ಲದೇ ಇದ್ರು ಆಲ್ಮೋಸ್ಟ್ ಎಲ್ಲರೂ ಹೆಲ್ಮೆಟ್ ಆದಂಗೆ. ಮೇನ್ ಇಲ್ಲಿ ಒಂದು ಹೋಪ್ ಇರೋದಂದರೆ RCBಗೆ ಒಂದು ಚಾನ್ಸ್ ಅಂದರೆ CSK ವರ್ಸಸ್ RCB ಮ್ಯಾಚ್, ಅದೊಂದು ಚಾನ್ಸ್ ಇರ್ಬೋದು. ಒಟ್ಟಿನಲ್ಲಿ RCBಗೆ ಮೇನ್ ಗುರು RCB 18ನೇ ನಂಬರ್ ಲಕ್ಕಿ ಅಂತಾರೆ, ಹಂಗಂತಾರೆ. ಒಟ್ಟಿನಲ್ಲಿ RCB 18ನೇ ದಿನಾಂಕದಲ್ಲಿ ಎಲ್ಲ ಮ್ಯಾಚ್ನು ಗೆದ್ದವ್ರೆ ಅಂತಾರೆ. ಏನೇ ಮೂಮೆಂಟಮ್ ಇರಲಿ, ಎಂಥದೇ ಇರಲಿ, ಎಂಥ ಸಿಚುವೇಶನ್ ಇರಲಿ, RCB ಈ ಮ್ಯಾಚ್ನ ಗೆದ್ರೂ ಒಟ್ಟಿನಲ್ಲಿ ಒಳ್ಳೆ ರನ್ನಿಂದ ಗೆಲ್ಲಬೇಕು, 18 ರನ್ನಿಂದನೇ ಗೆಲ್ಲಬೇಕು ಅಂತಾರೆ. ಒಟ್ಟಿನಲ್ಲಿ ಮೇನ್ ಗುರು RCB ಮ್ಯಾಚ್ಟು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತವ್ರೆ. ಒಟ್ಟಿನಲ್ಲಿ ಇವರು ಅವರು ಅಷ್ಟೇ ಎಲ್ಲ ಮ್ಯಾಚ್ನು ಸೋತ್ರೂ ಇವರು ಕ್ವಾಲಿಫೈ ಆಗೋ 99% ಕ್ವಾಲಿಫೈ ಆಗಿಬಿಟ್ಟಿದ್ದಾರೆ. KKR ಕ್ವಾಲಿಫೈ ಆಗಿಬಿಟ್ಟಿದ್ದಾರೆ. ಒಟ್ಟಿನಲ್ಲಿ CSK ಕ್ವಾಲಿಫೈ ಆಗ್ತಾರೋ ಇಲ್ಲೋ, ಒಟ್ಟಿನಲ್ಲಿ ಈ ಮ್ಯಾಚ್ ಡಿಸೈಡ್ ಆಗ್ತಾರೆ. ಒಟ್ಟಿನಲ್ಲಿ DC, GT, ಪಂಜಾಬ್ ಅವರೆಲ್ಲ, ಮುಂಬೈ ಅವರೆಲ್ಲ ಕ್ವಾಲಿಫೈ ಆಗೋದಿಲ್ಲ, ಎಲ್ಲ ಹೆಲ್ಮೆಟ್ ಆದರು ಅನ್ಬೋದು ನನ್ನ ಪ್ರಕಾರ ಇಲ್ಲಿ ಹೇಳೋದ್ರೆ. ಒಟ್ಟಿನಲ್ಲಿ ಮೇನ್ ಗುರು
ಒಟ್ನಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಇರ್ತದೆ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಒಟ್ನಲ್ಲಿ ಒಟ್ನಲ್ಲಿ ಇಲ್ಲಿ ಬೆಂಗಳೂರವರು ಒಂದು ತಲೆಪ್ರತಿಷ್ಠೆ ಆಡಬಾರ್ದು ಅನ್ಬೇಕು. ಒಟ್ನಲ್ಲಿ ಆರಾಮಾಗಿ ಗೆಲ್ಲೋ ಮ್ಯಾಚ್ನೆಲ್ಲ ಬಡಿಸ್ಕೋತಾರೆ ಅನ್ನಿಸ್ತದೆ ನನ್ನ ಪ್ರಕಾರ. ಇಲ್ಲಿ ಒಟ್ನಲ್ಲಿ ಮುಂಬೈ ಕಡೆ ನೋಡೋದಾದ್ರೆ ಒಟ್ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು, ಗೆಲ್ಲಿಲ್ಲ. ಒಟ್ನಲ್ಲಿ ಮೇನ್ ಗುರು ಈಗ ಪ್ರೆಡಿಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಒಟ್ನಲ್ಲಿ ಮೇನು ಇಲ್ಲಿ ಆರ್ ಸಿ ಬಿ ಮ್ಯಾಚ್ನ ಗೆಲ್ಲಬೇಕಷ್ಟೇ ಅನ್ಕೋತೀನಿ. ಒಟ್ಟಿನಲ್ಲಿ ಆರ್ ಸಿ ಬಿ ಮ್ಯಾಚಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರ್ತದೆ. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಅಂತ ಎಲ್ಲರೂ ಅಪ್ಡೇಟ್ ಬಂದಿದೆ ಅನ್ಬೋದು. ಒಟ್ಟಿನಲ್ಲಿ ಮಳೆ ಬರೋದಂತೂ 99% ನಿಜ ಅನ್ಬೋದು. ಒಟ್ಟಿನಲ್ಲಿ ನನ್ನ ಪ್ರಕಾರ ಇಲ್ಲಿ ಅಪ್ಡೇಟ್ ಬಂದಿದೆ, ಮಳೆ ಬರುತ್ತೆ ಅಂತ ಅನ್ನಿಸ್ತದೆ. ಒಟ್ಟಿನಲ್ಲಿ ಮಳೆ ಬರಲಿ ಬಿಡಲಿ, ಒಟ್ಟಿನಲ್ಲಿ ಆರ್ ಸಿ ಬಿ ಮ್ಯಾಚ್ ಸಿ ಎಸ್ ಕೆ ಆಡಿಸ್ತಾರೆ 100% ಅನ್ಬೋದು. ಒಟ್ಟಲ್ಲಿ ಬೆಂಗಳೂರವರು 5-5 ಗೆದ್ಕೊಂಬಂದರೆ ಚೆನ್ನೈ ಅವರು 5ರಲ್ಲಿ 3 ಮ್ಯಾಚನ್ನು ಗೆದ್ಕೊಬರ್ತಿದ್ರೆ ಇಲ್ಲೇ ನಿಮಗೆ ಸ್ಟ್ರೆಂಟ್ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಆರ್ ಸಿ ಬಿ ಸಿಕ್ಕಾಪಟ್ಟೆ ಚಾನ್ಸ್ ಇದೆ. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ವಿಲ್ ಜಾಕ್ಸನ್ ಆಡ್ಸಲ್ಲ. ವಿಲ್ ಜಾಕ್ಸ್ ಆಲ್ಮೋಸ್ಟ್ ಟೀಮಿಂದ ಆಚೆ ಹೋಗಿದ್ದಾರೆ, ಅವ್ರ ದೇಶಕ್ಕೆ ಅವರು ಹೋಗಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ವಿಲ್ ಜಾಕ್ಸ್ ಆಡಿಸ್ತಿಲ್ಲ, ವಿಲ್ ಜಾಕ್ಸ್ ಬದಲಾಗಿ ಮ್ಯಾಕ್ಸ್ವೆಲ್ನ ಆಡಿಸ್ತಿದ್ದಾರೆ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಡೂಪ್ಲೆಸ್ ಔಟ್ ಆದರೆ ನನ್ನ ಪ್ರಕಾರ ಆರ್ ಸಿ ಬಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಆರ್ ಸಿ ಬಿ ಬ್ಯಾಟಿಂಗ್ ಚೆನ್ನಾಗಿದೆ. ಒಟ್ಟಿನಲ್ಲಿ ಬ್ಯಾಟಿಂಗ್ ಡೆಪ್ತು ನೆಕ್ಸ್ಟ್ ಲೆವೆಲ್ ಇದೆ. ರಜತ್ ಪಡಿತಲಾಗಲಿ, ಮ್ಯಾಕ್ಸ್ವೆಲ್ ಒಂಚೂರು ರನ್ ಹೊಡಿಬೇಕು. ಇವ್ರನ್ನ ಮ್ಯಾಕ್ಸ್ವೆಲ್ಲ ಮ್ಯಾಚಲ್ಲಿ ಆಡಿಸಿದ್ರೆ ನನ್ನ ಪ್ರಕಾರ 99% ಬ್ಯಾಟಿಂಗ್, ಬೌಲಿಂಗಲ್ಲಿ ಒಂದು ವಿಕೆಟ್ ತಕ್ಕೊಡ್ಬೋದು. ಬ್ಯಾಟಿಂಗಲ್ಲಿ 99% ಕಷ್ಟ, ಸಿಕ್ಕಾಪಟ್ಟರೆ ಸ್ಟ್ರಗಲ್ ಪಡ್ತಾರೆ ಅನ್ಬೋದು ಮ್ಯಾಕ್ಸ್ವೆಲ್ ಅವರು. ಒಟ್ಟಿನಲ್ಲಿ ಮೇನ್ ಗುರು ಸಿ ಎಸ್ ಕೆ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಒಟ್ಟಿನಲ್ಲಿ ಶಿವಮ್ ದುಬೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಸ್ಪಿನ್ನರ್ಗೆ ಚೆನ್ನಾಗಿ ಆಡ್ಕೊಬರ್ತಿದ್ದಾರೆ. ಜಡೇಜಾನು ಅಷ್ಟೇ. ಜಡೇಜಾ ಬ್ಯಾಟಿಂಗಲ್ಲಿ ಇಲ್ಲ ಅಂದರೆ ಬೌಲಿಂಗಲ್ಲಿ ಮಾಡ್ತಾರೆ, ಇಲ್ಲ ಒಳ್ಳೆ ಫೀಲ್ಡಿಂಗ್ ಮಾಡಿಕೊಡ್ತಾರೆ, ಅದರಿಂದನೇ ಮ್ಯಾಚ್ನ ಗೆಲ್ಕೊಬರ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಸಿ ಎಸ್ ಕೆ ಒಂದು ಲೆವೆಲ್ಗೆ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ ಅನ್ಬೋದು. ಒಟ್ಟಿನಲ್ಲಿ ಸಿ ಎಸ್ ಕೆ ಬೌಲಿಂಗ್ ಡೆಪ್ತ್ ಕಡೆ ನೋಡೋದಾದ್ರೆ ತೀಕ್ಷ್ಣ, ಜಡೇಜಾ ಇವರೆಲ್ಲ ಚೆನ್ನಾಗಿ ಮಾಡ್ತವ್ರೆ. ಸಿಂಟ್ನವರು ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಅನ್ಬೋದು. ಮೇನ್ ಗುರು ಇವರು ಬೌಲರ್ ಇಲ್ಲ ಅಂದರೂ ಮ್ಯಾನೇಜ್ ಗೆಲ್ತಿದ್ದಾರೆ ಅನ್ಬೋದು. ಸಿ ಎಸ್ ಕೆ 2 ಮ್ಯಾಚಿಂದನೂ ಬೌಲರ್ ಇಲ್ಲ. ಪತ್ತಿರಾಣ ಇಲ್ಲ, ಒಟ್ಟಿನಲ್ಲಿ ದೀಪಕ್ ಚಾಲ್ ಇಲ್ಲ, ಮುಸ್ತಫಿಜುರ್ ಇಲ್ಲ, ಶಾಕೂರ್ ಠಾಕೂರ್ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇದ್ರೂ ಇರ್ಬೋದು, ಇಲ್ಲ ಅಂದ್ರೆ ಇಲ್ಲ. ಒಟ್ಟಿನಲ್ಲಿ ಮೇನ್ ಊರು ಒಟ್ಟಿನಲ್ಲಿ ಸಿ ಎಸ್ ಕೆ ಮ್ಯಾಚಲ್ಲಿ 99% ಏನೋ ಒಂದು ಚೇಂಜ್ ಮಾಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿ ಎಸ್ ಕೆ ಇಲ್ಲ ಅಂದ್ರೆ ಒಟ್ಟಿನಲ್ಲಿ ಈ ಮ್ಯಾಚ್ ಹೆಂಗೆ ಅಂದರೆ 50-50% ಸಿ ಎಸ್ ಗೆ ಗೆಲ್ತಾರೆ, ಆರ್ ಸಿ ಬಿಗೆ ಇರ್ತಾರೆ. ಹೇಳೋಕ್ಕೆ ಆಗೋದಿಲ್ಲ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಹೇಳೋದಾರೆ ಒಟ್ಟಿನಲ್ಲಿ ಬೆಂಗಳೂರು ಗೆಲ್ತಾರೆ ಅಂತ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ಹೇಳ್ಬೋದು. ಒಟ್ಟಿನಲ್ಲಿ ಟಾಸ್ ಗೆದ್ರೆ ನನ್ನ ಪ್ರಕಾರ ಮೇನ್ ಗುರು ಇಲ್ಲಿ ಟಾಸ್ ಯಾರು ಗೆಲ್ತಾರೆ ಅವರೇ ಮೇನ್ ಮ್ಯಾಚ್ನ ಗೆದ್ದಂಗೆ 99% ಅನ್ಬೋದು. ಒಟ್ಟಿನಲ್ಲಿ ಯಾರು ಟಾಸ್ ಗೆಲ್ತಾರೆ ಅವ್ರು ಮ್ಯಾಚ್ ಗೆಲ್ಲೋ ಮೂಮೆಂಟ್ ಸಿಕ್ಕಾಬಟ್ಟೆ ಇದೆ. ಇಲ್ಲಿ ಟಾಸ್ ಗೆದ್ರೆ ನನ್ನ ಪ್ರಕಾರ ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಮಿನಿಮಮ್ ಯಾರೇ ಹೊಡಿಲಿ, ಯಾರೇ ಟಾಸ್ ಗೆಲ್ಲಿ ಅದು ಮ್ಯಾಟ್ರ್ ಆಗುತ್ತೆ. ಟಾಸ್ ಗೆದ್ದರೂ ಒಟ್ಟಿನಲ್ಲಿ 200 ಮಿನಿಮಮ್ 100% 200 ಹೊಡೆಯೋ ಮ್ಯಾಚ್ ಸಿಕ್ಕಾಬಟ್ಟೆ ಹೈ ಸ್ಕೋರ್ ಮ್ಯಾಚ್ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಸಿ ಎಸ್ ಕೆನೂ ಸ್ಟ್ರಗಲ್ ಪಡ್ತವ್ರೆ. ಆರ್ ಸಿ ಬಿ ಎಲ್ಲ ಮ್ಯಾಚ್ನೂ ಗೆದ್ಕೊಬಂದ್ಬಿಟ್ಟು ಈಗ ಪ್ಲೇ ಆಫಿಗೆ ಬನ್ನಿ ಅಂದರೆ ಎಲ್ಲಿಂದ ಬರ್ತಾರೆ? ಪ್ಲೇ ಆಫಿಗೆ ಬಂದ್ರೂ ಕಪ್ ಗೆಲ್ತಾರ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಈ ಮ್ಯಾಚ್ನ ಎಲ್ಲ ಅಪ್ಡೇಟ್ ಬಂದಿದೆ. ಒಟ್ಟಿನಲ್ಲಿ ಆರ್ ಸಿ ಬಿ ಗೆಲ್ತಾರೆ ಅಂತ ಹಂಗೆ ಹೇಳ್ತಿದ್ದಾರೆ ಗುರು. ಒಟ್ಟಿನಲ್ಲಿ ಆರ್ ಸಿ ಬಿ ಗೆಲ್ತಾರೆ, ಸೋಲ್ತಾರೆ 10 ಸೆಕೆಂಡ್. ಈ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಬರೆಸ್ಕೊಂಡು ಗೆಲ್ತಾರ, ಇಲ್ಲ ಒಂದು ಸೈಡ್ ಮ್ಯಾಚ್ ಮಾಡ್ಕೊಂಡು ಗೆಲ್ತಾರ, ಅದು ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಈ ಮೇ 18 ಸಿಕ್ಕಾಬಿಟ್ಟೆ ಲಕ್ಕಿ ಅನ್ಬೋದು ಆರ್ ಸಿ ಬಿಗೆ. 18ನೇ ತಾರೀಕು ಆರ್ ಸಿ ಬಿ ಎಲ್ಲ ಮ್ಯಾಚ್ನ ಬರ್ತಿದ್ದಾರೆ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ 18ನೇ ನಂಬರ್ನ ಸಿಕ್ಕಾಬಿಟ್ಟೆ ಲಕ್ಕಿ ನಂಬರ್ ಅನ್ಬೋದು. 18ನೇ ನಂಬರಲ್ಲಿ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಬಿಟ್ಟೆ ಅಗ್ರೆಸಿವ್ ಆಡ್ತಾರೆ. ಆ ದಿನ 100 ಬೇರೆ ಹೊಡೆದಿದ್ರಂತೆ. ಒಟ್ಟಿನಲ್ಲಿ ಹಂಗೆಲ್ಲ ಅಪ್ಡೇಟ್ ಇದೆ ಗುರು. ಮೇನ್ ಗುರು ಏನೇ ಅಪ್ಡೇಟ್ ಇದ್ದರೂ ಆರ್ ಸಿ ಬಿ ಎಡವಟ್ಟು ಮಾಡ್ಕೊಳ್ದೆ ಏನು ಒಂದು ಕಷ್ಟ ಆಗೋದಂದರೆ ಒಂದು ಪಾಯಿಂಟಲ್ಲಿ ವಿಲ್ ಜಾಕ್ಸ್ ಬೇರೆ ಇಲ್ಲ. ಆ ಪಾಯಿಂಟ್ಗೆ ಮ್ಯಾಕ್ಸ್ವೆಲ್ನ ಕರ್ಕೊಬಂದು ಕುಣಿಸ್ತಿದ್ದಾರೆ. ಅವರು ಚೆನ್ನಾಗಿ ಆಡ್ತಾರೆ ಇಲ್ವ ಅದು ಮ್ಯಾಟ್ರ್ ಆಗುತ್ತೆ ಅನ್ಬೋದು. ಒಟ್ಟಿನಲ್ಲಿ
ಒಟ್ನಲ್ಲಿ ಸಿ ಎಸ್ ಕೆ ಟೀಮಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಡೆಪ್ತ್ ಇದೆ, ಬೌಲಿಂಗ್ ಡೆಪ್ತ್ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಆರ್ ಸಿ ಬಿಲಿ 99% ಎಲ್ಲ ಚೆನ್ನಾಗಿದೆ ಅನ್ಬೋದು, 100% ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಬೌಲಿಂಗ್ ಡೆಪ್ತ್ ಒಂದೊಂದು ಕಡೆ ಚೆನ್ನಾಗಿದೆ, ಒಂದೊಂದು ಕಡೆ ಚೆನ್ನಾಗಿಲ್ಲ. ಒಂದೊಂದು ಸತಿ ಮೊಹಮ್ಮದ್ ಸಿರಾಜ್ ಚೆನ್ನಾಗಿ ಮಾಡಿದ್ರೆ ಯಶ್ ಎಲ್ಲ ಮ್ಯಾಚಲ್ಲೂ ಚೆನ್ನಾಗಿ ಮಾಡ್ತಿದ್ದಾರೆ. ಮೇನುಗರು ಇಲ್ಲಿ ಮೊಹಮ್ಮದ್ ಸಿರಾಜ್ ಚೆನ್ನಾಗಿ ಮಾಡಬೇಕು ಅಂತಾರೆ. ಒಟ್ಟಿನಲ್ಲಿ ಆರ್ ಸಿ ಬಿ ಬೌಲಿಂಗು ಅಂತ ಹೇಳ್ಕೊಳ್ಳೋದು ಇದ್ರೂ ಒಂದೊಂದು ಸತಿ ಡಿ ಮಾಡ್ಕೋತಾರೆ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಒಟ್ಟಿನಲ್ಲಿ ಇವರು ಟೋಟಲಾಗಿ ಆಡಿರೋದಾದರೆ 32, ಇಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ತಿದೆ. 32ರಲ್ಲಿ 10 ಮ್ಯಾಚು ಆರ್ ಸಿ ಬಿ ಗೆದ್ದಿದ್ದಾರೆ, 21 ಮ್ಯಾಚು ಸಿ ಎಸ್ ಕೆ ಗೆದ್ದವ್ರೆ, 1 ಮ್ಯಾಚ್ ಟೈ ಆಗಿದೆ ಅನ್ಬೋದು. ಒಟ್ಟಿನಲ್ಲಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆಲಿ 50-50 ಗೆಲುವು ಅನ್ಬೋದು. ಒಟ್ಟಿನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಹೇಳೋಕ್ಕಾಗಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನುಗರು ಒಟ್ಟಿನಲ್ಲಿ ಗೆಲ್ಲೋ ಪಾಸಿಟಿವಿಟಿ 55 ಆರ್ ಸಿ ಬಿ ಇದ್ದರೆ 45 ಸಿ ಎಸ್ ಕೆಗಿದೆ. ಒಟ್ಟಿನಲ್ಲಿ ಮೇನುಗರು ಇವೆಲ್ಲ ಏನೇ ಪೇಪರಲ್ಲಿ ಇರಲಿ ಏನೇ ಇಲ್ಲದೆ ಇರಲಿ, ಒಟ್ಟಿನಲ್ಲಿ ನನ್ನ ಪ್ರಕಾರ ಇಲ್ಲಿ ಆರ್ ಸಿ ಬಿ ಗೆಲ್ತಾರೆ ಅಂತ ಹೇಳೋಕ್ಕಲ್ಲ. ಒಂದು ವೇಳೆ ಸಿ ಎಸ್ ಕೆ ಏನೇ ಸಿಚುವೇಶನ್ ಇದ್ದರೂ ಪ್ರೆಡಿಕ್ಟ್ ಮಾಡಿ ಗೆಲ್ಬೋದು. ಒಟ್ಟಿನಲ್ಲಿ ಹೇಳೋಕ್ಕಾಗಲ್ಲ ಈ ಮ್ಯಾಚ್ ಯಾರು ಗೆಲ್ತಾರೆ ಅಂತ 100% ಹೇಳೋಕ್ಕೆ ಕಷ್ಟ ಅನ್ಬೋದು. ಒಟ್ಟಿನಲ್ಲಿ ಒಂದು ಹೇಳಿದ್ರೆ ಈ ಮ್ಯಾಚ್ ಯಾರಿಗೆ ಲಾಸ್ಟ್ ಆಗುತ್ತೆ, ಧೋನಿಗೆ ಲಾಸ್ಟ್ ಆಗುತ್ತಾ ಇಲ್ಲ ಡಿ ಕೆ ಅವರು 100% ರಿಟೈರ್ಡ್ ಆಗ್ತಾರೆ ಅನ್ಬೋದು. ಈ ಮ್ಯಾಚು ಆರ್ ಸಿ ಬಿ ಏನಾದ್ರು ಪ್ಲೇ ಆಫ್ಗೆ ಹೋದರೆ ಡಿ ಕೆ ಆಡ್ತಾರೆ, ಇಲ್ಲಾಂದರೆ ಧೋನಿಯವರು ಯಾರಿಗೆ ಲಾಸ್ಟ್ ಮ್ಯಾಚ್ ಆಗುತ್ತೆ ಒಟ್ಟಿನಲ್ಲಿ ಈ ಮ್ಯಾಚ್ ಡಿಸೈಡ್ ಆಗುತ್ತೆ 99% ಅನ್ಬೋದು. ಒಟ್ಟಿನಲ್ಲಿ ಡಿಸೈಡ್ ಆಗಲಿಲ್ಲ ಅಂದರೆ 50-50% ಯಾರು ಗೆಲ್ತಾರೆ ಅಂತ ಒಟ್ಟಿನಲ್ಲಿ ಪ್ರಿಡಿಕ್ಷನ್ ಮಾಡೋದು ಸಿಕ್ಕಾಬಟ್ಟೆ ಈಸಿ ಮಾತಂತೂ ಅಲ್ಲವೇ ಅಲ್ಲ ಅನ್ಬೋದು. ಒಟ್ಟಿನಲ್ಲಿ ಎಸ್ ಕೆಲಿ ನನ್ನ ಪ್ರಕಾರ 50-50% ಗೆಲುವು, ಯಾರು ಗೆಲ್ಬೋದು ಯಾರು ಸೋಲ್ಬೋದು. ಈ ಪ್ರಿಡಿಕ್ಷನು ಮತ್ತು LSC ಮುಂಬೈ ರಿವ್ಯೂನು ಮಾಡಿದ್ದೀನಿ. ಈ ಪ್ರಿಡಿಕ್ಷನ್ ನಿಮ್ಗೇನಾದ್ರು ಪ್ರಿವ್ಯೂಡೆ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ವೀಡಿಯೋ ನಾನು ಮಾಡಿದ್ದಿಲ್ಲ, ಯಾಕೆಂದರೆ ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅಂದ್ಬಿಟ್ಟು ನಾನು ಮಾಡಿದ್ದಿಲ್ಲ. ಅದರಿಂದ ಒಟ್ಟಿನಲ್ಲಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆಲಿ 50-50% ಕೊಡ್ತಿದ್ದೀನಿ. ಯಾರು ಗೆಲ್ಬೋದು ಯಾರು ಸೋಲ್ಬೋದು. ಈ ಪ್ರಿಡಿಕ್ಷನ್ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಗುರು, ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದೊಂದು ವೀಡಿಯೋ ಮಾಡೋಕ್ಕೂ ಯೂಸ್ಫುಲ್ ಆಗುತ್ತೆ.